ಎವ್ರಿವನ್, ವೆಲ್ಕಮ್ ಟು ಕೆಕೆ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ಮೊಹಮ್ಮದ್ ಇಸ್ಮಾಯಿಲ್. ಇಂದು ನಗರಸಭೆ ಶಹಾಪುರ್ ಅವರು ಆಯೋಜಿಸಿದ್ದ ಮಹತ್ವಪೂರ್ಣ ಸಣ್ಣ ಮತ್ತು ಮಾಧ್ಯಮ ಪಟ್ಟಣಗಳ ಅಭಿವೃದ್ಧಿ ಯೋಜನೆಯ ಬಡಾವಣೆ ಐಡಿಎಸ್ಎಂಟಿ ಲೇಔಟ್ ಉದ್ಘಾಟನೆ ಮಾಡಿದ ಕರ್ನಾಟಕ ಕೇಂದ್ರ ಸರ್ಕಾರ ಗೌರವಾನ್ವಿತ ಸಚಿವರಾದ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ ಸಾಹೇಬರು. ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿಗಳು, ನಗರಸಭೆ ಆಯುಕ್ತರಾದ ಶ್ರೀ ರಮೇಶ್ ಪೂಜಾರಿ, ನಗರ ಆಶ್ರಮ ಸಮಿತಿ ಅಧ್ಯಕ್ಷರಾದ ಶ್ರೀ ವಸಂತ್ ಕುಮಾರ್ ಸುಲ್ಪುರ್ಕರ್, ನಗರಸಭೆಯ ಸದಸ್ಯರು, ಅಧಿಕಾರಿಗಳು ಮತ್ತು ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಮಾಧ್ಯಮ ಮಿತ್ರರು, ಸ್ಥಳೀಯ ಹಿರಿಯ ಮುಖಂಡರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ಬನ್ನಿ ನೋಡೋಣ ಈ ವಿಡಿಯೋ ಶಾರ್ಟ್ ಹೈಲೈಟ್ಸ್. ಮಧ್ಯಮ ಪಟ್ಟಣಗಳ ಅಭಿವೃದ್ಧಿ ಯೋಜನೆಯ ಈ ಒಂದು ಬಡಾವಣೆ ಅಂದರೆ ಲೇಔಟ್ನ ಉದ್ಘಾಟನೆಯನ್ನು ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಉದ್ಯಮ ಸಾರ್ವಜನಿಕ ಉದ್ಯಮ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ ಸಾಹೇಬರವರು ಇವತ್ತು ಉದ್ಘಾಟನೆ ಮಾಡಿ ನೆರವೇರಿಸಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರನ್ನು ತಮ್ಮ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ ತಹಸೀಲ್ದಾರ್ ಸಾಹೇಬರಂಥ ಉಮಾಕಾಂತ್ ಹಳ್ಳಿ ಸಾಹೇಬ್ರಿಗೆ ಸಹ ಸ್ವಾಗತ ಮಾಡ್ತೀವಿ. ಅದೇ ರೀತಿಯಾಗಿ ಟೌನ್ ಪ್ಲಾನಿಂಗಿನ ಸದಸ್ಯ ಕಾರ್ಯಗಳಾದಂಥ ತಿಪ್ಪಣ್ಣ ಸಾಹೇಬ್ರನ್ನು ಸಹ ಸ್ವಾಗತ ಮಾಡ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಬಂದಂಥ ಎಲ್ಲ ನಮ್ಮ ಶಹಾಪುರ ನಗರದ ಮುಖಂಡರು, ಹಿರಿಯರು ಎಲ್ಲರಿಗೂ ಸ್ವಾಗತ ಮಾಡ್ತಾ, ಪತ್ರಿಕಾ ಮಾಧ್ಯಮದವರಿಗೂ ಸಹ ಸ್ವಾಗತ ಮಾಡ್ತೇನೆ. ಪೊಲೀಸ್ ಸಿಬ್ಬಂದಿಗಳಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೆ ಸ್ವಾಗತ ಮಾಡ್ತಾ, ಇಲ್ಲಿ ನೆರೆದಂಥ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಸ್ವಾಗತ ಮಾಡ್ತಾ, ಈ ಒಂದು ಕಾರ್ಯಕ್ರಮ ಮಾನ್ಯ ಸಚಿವರು ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇವತ್ತು IDSMT ಲೇಔಟನ್ನು ಇವತ್ತು ಉದ್ಘಾಟನೆ ಮಾಡಿದೆ. ಸುಮಾರು 85ನೇ ಇಸ್ವಿಯಲ್ಲಿ ಸುಮಾರು 94 ಎಕರೆ ಇಲ್ಲಿ ಅಕ್ವೈರ್ ಆಗಿತ್ತು. ಇದರಾಗ ಸುಮಾರು 11 ಎಕರೆ ಯೂಟಿಲೈಸ್ ಆಗಿದ್ದಿಲ್ಲ, ಗೊತ್ತಿದ್ದಿಲ್ಲ ಇನ್ನು. ಈಗ ಇಲ್ಲಿ 11 ಎಕರೆ ಈಗ ಐಡೆಂಟಿಫೈ ಮಾಡೀವಿ. IDSMT ಜಾಗ ಅದ ಮತ್ತು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ಗಳಿಗೆ ಅವ್ರಿಗೆ ಕೂಡ ಒಪ್ಪಿಗೆ ತೊಗೊಂಡು ಅವ್ರಿಗೂ ಸರ್ವೆದಲ್ಲಿ ಕರೆದು ಸರ್ವೆ ಮಾಡಿಸಿ ಇವತ್ತು ನಮಗೆ ಸುಮಾರು 11 ಎಕರೆ ಜಾಗ ಇಲ್ಲಿ ಲಭ್ಯ ಆಗ್ಯದ. ಈಗ ನಾವು ಸುಮಾರು 7 ಎಕರೆ 8 ಗುಂಟೆ ಈಗ ಲೇಔಟ್ ಮಾಡಿ, ಈಗ ಲೇಔಟ್ ಅಪ್ರೂವಲ್ ಸಿಕ್ಕದ. ಸುಮಾರು 84 ಪ್ಲಾಟ್ಗಳು ಇದರಾಗ ನಮಗೆ ಕುಂತಾವ. 2 CA ಸೈಟ್ ರೋಡ್ ಆ ಕಡೆ, 2 CA ಸೈಟ್ ಒದಗಿಸಿವಿ. ಸುಮಾರು 84 ಸೈಟ್ಗಳಾಗ್ಯಾವ ಇವತ್ತು IDSMT. ಇನ್ನೂ ಕೂಡ 2 ಎಕರೆ 20 ಗುಂಟೆ ಕೂಡ ಮೊನ್ನೆ ನೋಡ್ಕೊಂಡು ಬಂದ್ವಿ, ಅದು ಕೂಡ ಮಾಡ್ಬೋದು. ಇಲ್ಲಿ ಏನು ಮೇಜರ್ ನಾವು ಈಗ ಸುಮಾರು ಇಲ್ಲಿ ಮತ್ತು ಅಲ್ಲಿ 2 ಡ್ರೈನಿನ ಅವಶ್ಯಕತೆ ಇದೆ, ಇಲ್ಲಿ ತಡೆಗೋಡೆ ಅವಶ್ಯಕತೆ ಇದೆ. ಸುಮಾರು 1,40,00,000 ರೂಪಾಯಿ ಇಲ್ಲ, ಅದು ಹಿಡಿದು 2 ಕೋಟಿ ಅಲ್ಲ, 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಗೇನದ ಇದು ತಡೆಗೋಡೆ ಮಾಡ್ತಕ್ಕಂಥದ್ದು. ಮತ್ತು ಇವೆಲ್ಲ ಕೂಡ ಈಗ ಆಕ್ಷನ್ ಮಾಡ್ರಿ ಅಂತ ಹೇಳಿ ಎಲ್ಲ ಕೂಡ ಆಕ್ಷನ್ ಮಾಡ್ತಕ್ಕಂಥ ಕೆಲಸ. ಈಗ ಮೊದಲೇನು ನಾವು ಸುಮಾರು 18 ಪ್ಲಾಟ್ ಆಕ್ಷನ್ ಮಾಡಿದ್ವಿ, 16. ಅದ್ರಾಗ ಸುಮಾರು 2,25,00,000 ರೂಪಾಯಿ ಇವತ್ತು ಬಂದಾವ. ಇನ್ನೂ ಕೂಡ 19 ಮೂಲಿ ನಿವೇಶನಗಳನ್ನು ಆಕ್ಷನ್ ಮಾಡ್ಲಿಕ್ಕೆ ತಯಾರಿ ಮಾಡ್ಯಾರ. ಅದಾದ ತಕ್ಷಣ ಇವನು ಕೂಡ ಎಲ್ಲ DC ಅವರು ಏನು IDSMT ಲ್ಯಾಂಡ್ನಾಗ ಎಷ್ಟು ಪ್ಲಾಟ್ಗಳು ಉಳ್ದಾವ ಎಲ್ಲ ಕೂಡ ಆಕ್ಷನ್ ಮಾಡ್ರಂತ ಒಂದು ಆದೇಶ ಇದೆ. ಇವೆಲ್ಲ ಆಕ್ಷನ್ ಮಾಡಿದಾಗ ಏನು ಮತ್ತು ದುಡ್ಡು ಬರ್ತವೆ, ಅದು ಕೂಡ ಎಲ್ಲಿಯಾದರೂ ಒಂದು 80-100 ಎಕರೆ ಈಗ ಅಲ್ಲಿ ಐಡೆಂಟಿಫೈ ಮಾಡೀವಿ. ಅಲ್ಲಿ ಕೂಡ ಆಶ್ರಯ ಜಾಗ ತೊಗೊಂಡು ಡೆವಲಪ್ ಮಾಡಿ ಯಾರಿಗೆ ಅವಶ್ಯಕತೆ ಆದ ಅಂಥವ್ರಿಗೆ ಇವತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಇದು ನಮ್ಗೆ ಯಾರಿಗೂ ಕೂಡ ಇದು IDSMT ಲ್ಯಾಂಡ್ ಅನ್ನೋದು ಗೊತ್ತಿದ್ದಿಲ್ಲ. ಇವತ್ತು ನಮ್ಮ ಪುರಸಭೆದವರು ಮತ್ತು ಆಶ್ರಯ ಸಮಿತಿಯವರು ಎಲ್ಲರೂ ಸೇರಿ, ತಹಸೀಲ್ದಾರ್ ಇವರು ಎಲ್ಲರೂ ಸೇರಿ ಇದು ನಮಗೆ ಇರಲಾರ್ದಂಥದ್ದು, ನಮಗೆ ಯಾರಿಗೆ ಗೊತ್ತಿರಲಿಲ್ಲ ಇದು IDSMT ಲ್ಯಾಂಡ್ ಅಂತ. ಇದು
ಸರ್ಕಾರಕ್ಕೆ ಹೆಚ್ಚಿನ ರೀತಿ ಲಾಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸಗಳಾಗ್ಯಾವ. ಅವ್ರಿಗೆಲ್ಲರೂ ಕೂಡ ಧನ್ಯವಾದ ಸಲ್ಲಿಸ್ಬೇಕಂತೇಳಿ, ಇದಲ್ಲದೆ ಕೂಡ ಸುಮಾರು 9.5 ಕೋಟಿ ರೂಪಾಯಿ ನಮ್ಮ ಮಿನಿ ವಿಧಾನಸೌಧಕ್ಕೆ ಮಂಜೂರಾಗಿರ್ತಕ್ಕಂಥದ್ದು. ಈಗಾಗಲೇ ಜಾಗ ನಾವು ಗುರುತಿಸಿ, ಈಗ 2 ಎಕರೆ ಜಾಗ ಏನು ಟೌನ್ ಹಾಲಿಗೆ ಕೊಟ್ಟದ, ಅದಕ್ಕೆ 1 ಎಕರೆ ಸಾಕಾಗ್ತದ. ಅದರಂದು 1 ಎಕರೆ ಮತ್ತು ಮೇನ್ ರೋಡಿಗೆ ಏನು ನಾವು ದಿಗ್ಗಿ ಸಂಗಮನಾಥ ಗುಡಿಗೆ ಹೋಗ್ತೀವಲ್ಲ, ಆ ಫ್ರಂಟ್ ಪೋರ್ಷನ್ ಇರ್ತಕ್ಕಂಥದ್ದು ಕೂಡ ಅದು 1.5-2 ಎಕರೆ ಅದು ಕೂಡ ಮ್ಯಾಪ್ ಮಾಡಿ ಇವತ್ತು 3 ಎಕರೆ ಟೋಟಲ್ ಎಲ್ಲ ಇದು ಕೂಡ ಪ್ರಪೋಸಲ್ ಸರ್ಕಾರ ಹಂತಕ್ಕೆ ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜಾಗ ಅದು ಸುಮಾರು 2 ಎಕರೆ ಅದು ಕೂಡ ಈ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಸಲಾಗಿ ಇವತ್ತು ಒದಗಿಸ್ಬೇಕಂತೇಳಿ ಈಗಾಗಲೇ ಪ್ರಪೋಸಲ್ DCLಯಿಂದ ರೆವಿನ್ಯೂ ಇಲಾಖೆಗೆ ಹೋಗ್ಯದ. ಮತ್ತು ಅದಲ್ಲದೆ ಕೂಡ 50 ಎಕರೆ ನಮ್ಮ ಇಂಡಸ್ಟ್ರಿದು ಕೂಡ ನಾವೇನು ದುಡ್ಡು ತುಂಬಿದ್ದೀವಿ 4,80,00,000 ರೂಪಾಯಿ, ಅದು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಆದಷ್ಟು ಬೇಗ ಒಂದು 15 ದಿನದಾಗ ಮಂಜೂರಾದಾಗ ಅದು ಕೂಡ ಕೆಲಸ ಈಗಾಗಲೇ 50 ಎಕರೆದು ಕನ್ಸಲ್ಟೆನ್ಸಿ ಕೊಟ್ಟಿವಿ ಯಾವ ರೀತಿ ಮಾಡ್ಬೇಕಂತ. ಇದು ಜಾಗ ಮಂಜೂರಾದ ತಕ್ಷಣ ಅದು ಏನು ಜಾಗದ ನಕ್ಷೆ ಏನು ಚೆಕ್ ಬಂದಿಗಳಿರ್ತಾವೆ ಅದು ಕೂಡ ಅವ್ರಿಗೆ ಒದಗಿಸಿದ್ರೆ ಅವರು ಕನ್ಸಲ್ಟೆನ್ಸಿದವರು ನಮಗೆ ಮಾಡಿಕೊಡ್ತಾರೆ. ಇದು ಸುಮಾರು 15 ಕೋಟಿ ಅದ. ನಾವು ಅದಕ್ಕೆ ಹೆಚ್ಚಿಗೆ ಮಾಡಿ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಯಡ್ರಾಮಿ ಹೊಸ ತಾಲೂಕಾ ಬಿಲ್ಡಿಂಗ್ ಏನು 44 ಮೀಟ್ರ್ ಬೈ 24 ಮೀಟ್ರದ್ದು ಒಂದು ಬಿಲ್ಡಿಂಗ್ ಮಾಡ್ಲಿಕ್ಕೈತೆ. ಸ್ವಲ್ಪ ನಮಗೆ ಇಲ್ಲೆಲ್ಲ ಒಂದೇ ಆಫೀಸಾಗ ಅಕಾಮಿಡೇಟ್ ಮಾಡ್ಬೇಕಂಬುದು ಇದರಿಂದ ಅದಕ್ಕೆ ಸುಮಾರು G+3 44 ಮೀಟ್ರ್ ಬೈ 40 ಮೀಟ್ರ್ 30 ಮೀಟ್ರ್ ತನಕ ನಾವು ಮಾಡ್ಬೇಕಂತಂದ್ರೆ 250 ಫೀಟ್ ಬೈ 150 ಫೀಟ್ ಅಂದರೆ 200 ಫೀಟ್ ಮಾಡಿ ಬಹುತೇಕ ಸರ್ಕಾರಿ ಆಫೀಸ್ಗಳು ಏನೋ ಬಹುತೇಕ ಎಲ್ಲ ಕೂಡ ಒಂದೇ ಇದರಲ್ಲಿ ಬರ್ತಕ್ಕಂಥ ಕೆಲಸ ಮಾಡ್ಬೇಕಂತಂದು ನನಗನ್ಸೋ ಮಟ್ಟಿಗೆ ಇನ್ನೊಂದು 5-6 ತಿಂಗಳಲ್ಲಿ ಮಿನಿ ವಿಧಾನಸೌಧ ಕೆಲಸ ಪ್ರಾರಂಭ ಮಾಡ್ತೀವಿ. ಸುಮಾರು ಕನಿಷ್ಠ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ 10 ಕೋಟಿ 9.5 ಕೋಟಿ ರೂಪಾಯಿ ಮಂಜೂರಾಗ್ಯದ. ಇದಾದ್ಮೇಲೆ ನಮ್ದು ಇರ್ತಕ್ಕಂಥ ಕಟ್ಟಡ ಏನದ ಅದು ಪುರಸಭೆಗೆ ಕನ್ವರ್ಟ್ ಮಾಡ್ಬೇಕಂಥದ್ದು ಇರ್ತಕ್ಕಂಥ. ಮತ್ತು ಇನ್ನೂ ಕೂಡ ನಮಗೆ ಮೊದಲು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ನಮ್ಮ ದುಡ್ಡು ಅಲ್ಲಿ ಹಳಿ ತಹಸೀಲ್ ಆಫೀಸ್ ಅದ, ಅದು ನಾವು ತಹಸೀಲ್ ಆಫೀಸಿಂದ ಬರ್ತಕ್ಕಂಥದ್ದು ಏನದ ಅಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸು ಮತ್ತು ತಾಲೂಕಾ ಹೆಲ್ತ್ ಆಫೀಸು ಅವೆಲ್ಲ ಕೂಡ ಬ್ಯಾಕ್ ಸೈಡಿನ ಜಾಗ ಅದು ಭಾಳಷ್ಟು ಅವು ಅಲ್ಲಿ ಮಾಡ್ತಕ್ಕಂಥದ್ದು. ಆ ಒಂದು ಜಾಗ ಏನದ ಅವೆಲ್ಲ ಆಫೀಸ್ ತೆಗೆದು ಅಲ್ಲಿ 100 ಬೆಡ್ ಹಾಸ್ಪಿಟ್ಲ್ ಮತ್ತು ತಾಯಿ ಮಕ್ಕಳ ಹಾಸ್ಪಿಟ್ಲ್ ಇದು ಮಾಡ್ಬೇಕೆಂಬ ಉದ್ದೇಶ ಅದ. ಇದು ಸುಮಾರು ಎಲ್ಲ ಪ್ರಾರಂಭ ಆಗ್ಬೇಕಾದ್ರೆ 1 ವರ್ಷರೇ ಆಗ್ತದೆ. ಇವು ಏನದ ಮಿನಿ ವಿಧಾನಸೌಧ ಆದಷ್ಟು ಬೇಗ ಪ್ರಾರಂಭ ಮಾಡ್ತೀವಿ. ಅದಕ್ಕಾಗಿ ಈಗಾಗಲೇ ಕೂಡ ಒಂದು ರಫಾಗಿ ಯಡ್ರಾಮಿದು ಪ್ಲ್ಯಾನ್ ಮಂಜೂರಾಗ್ಯದ, ಅದು ಕೂಡ ಒಂದು ಕಾಪಿ ತರಿಸೀವಿ. ಅದಕ್ಕಿಂತ ದೊಡ್ಡ ಪ್ರಮಾಣದಾಗ ನಾವು ಇನ್ನೂ ಹೆಚ್ಚಿನ ದುಡ್ಡು ಹಾಕಿಸಿಂದ ಒಂದೇ ಕಟ್ಟಡದಾಗ ಎಲ್ಲ ಸರ್ಕಾರಿ ಕಚೇರಿಗಳಿದ್ದರೂ ಕೂಡ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗ್ತದೆ ನಿಟ್ಟಿನಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಕ್ಕಾಗಿ ಈಗೇನು ಉಳಿದಿರ್ತಕ್ಕಂಥ IDSMT ನಿವೇಶನಗಳವ ಅವೆಲ್ಲ ಕೂಡ ಆದಷ್ಟು ಬೇಗ ಇವತ್ತು DC ಜೊತೆ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಹಂತವಾಗಿ, ಯಾಕಂದ್ರೆ ಒಮ್ಮೆಲ್ಗೆ ಮಾಡಿದ್ರೆ ಬರಲ್ಲ, ಇವತ್ತು ಹಂತವಾಗಿ ಒಂದು 50 ಪ್ಲಾಟ್ 25 ಪ್ಲಾಟ್ ಹಂತವಾಗಿ ಅದು ಆಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ 16 ಪ್ಲಾಟ್ ಆಕ್ಷನ್ ಆಗಿ 2,25,00,000 ರೂಪಾಯಿ ಜಮಾ ಆಗ್ಯಾವ. 19 ಮೂಲ ನಿವೇಶನಗಳು ಕೂಡ ಇವತ್ತು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ಇದು IDSMT ಲೇಔಟ್ ಭಾಳಷ್ಟು 90 ಎಕರೆ ಏನು ತೊಗೊಂಡಿದ್ದಾರೆ ಮೊದಲ, ಸುಮಾರು ನಮಗೆ ಉಪಯೋಗ ಆಗಿದ್ದೆ ಒಂದು 65-70 ಎಕರೆ ಆಗ್ಯದ, ಭಾಳಷ್ಟು ಒತ್ತುವರಿ ಆಗಿತ್ತು. ಅದಕ್ಕಾಗಿ ಪುರಸಭೆಯವರು, ಆಶ್ರಯ ಸಮಿತಿದವರು, ತಹಸೀಲ್ದಾರವರು ಇವೆಲ್ಲ ಕೂಡ ಹೆಚ್ಚಿನ ಮತ್ತು ಸರ್ವೇದವರು ಕೂಡ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಎಲ್ಲೆಲ್ಲಿ ಲ್ಯಾಂಡ್ ಅದು ಈ ಹಳ್ಳದ ಆ ಕಡೆನೂ ಲ್ಯಾಂಡ್ ಅದು ಎಷ್ಟು ಬರ್ತದೆ ಆ ಕಡೆ ಅದೇ ಅದು ಅಲ್ಲಿ ಕೂಡ ನಾವು ಲೇಔಟ್ ಮಾಡಿದ್ದೀವಿ. ಎರಡೂ ಏನು ಈ ಹಳ್ಳದ ಇದ್ರ ದಂಡಿಗೆ ಆ ಕಡೆನೂ 30 ಫೀಟ್ ಏನೋ ರೋಡ್ ಕೊಟ್ಟಿವಿ, ಈ ಕಡೆ 30 ಫೀಟ್ ರೋಡ್ ಕೊಟ್ಟಿವಿ. ಇನ್ನೂ ಕೂಡ ಆ ಬಫರ್ ಝೋನ್ ಉಳಿತದ. ನಾವು 6 ಮೀಟ್ರ್ ಗಾರ್ಡನ್ ಕೊಟ್ಟದು, ರೋಡ್ ಆದ್ಮೇಲೆ ಗಾರ್ಡನ್ ಕೊಟ್ಟರೆ 2 ಕಡೆ ಆ ಕಡೆ ಒಂದು ಸೈಡ್. ಅದಕ್ಕಾಗಿ ಅದು ಏನು ಇದು ಬರ್ತದೆ 2 ಕಡೆ ವಾಲ್ ಏನು ತಡೆಗೋಡೆ ಬಂದ್ಮೇಲೆ ಇದಕ್ಕೆಲ್ಲ ಸೇಫ್ಟಿ ಆಗ್ತದೆ ಅಂತೇಳಿ ಇವತ್ತು ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದು ತಮ್ಮೆಲ್ಲರಿಗೂ ಧನ್ಯವಾದಗಳು. ನಾನು ಮಾತುಗಳು ಮುಗಿಸ್ತೇನೆ.